ಒಬ್ಬ ರಾಜಕಾರಣಿ. ನನ್ನ ನಂಬಿರತಕ್ಕಂತ ಮುಖಂಡರುಗಳನ್ನ ನಾನು ಕೈ ಹಿಡಿಬೇಕು ಅನ್ನುವಂತ ಬದ್ಧತೆ ಇದೆಯಲ್ಲ, ಅದರಿಂದಾನೇ ಇಷ್ಟು ದೀರ್ಘ ಕಾಲಕ್ಕೆ ಅವರು ಜನರ ಮಧ್ಯೆ ಇರೋದು, ಜನರ ಪ್ರೀತಿಯನ್ನ ಗಳಿಸಿದ್ರು. ಹಾಗಾಗಿ ಬಂಧುಗಳೇ, ಇವತ್ತಿಷ್ಟು ಮಾತ್ರ ನಾನು ಹೇಳ್ತೇನೆ, ಮಾನ್ಯ ಪ್ರಧಾನಮಂತ್ರಿಗಳು ಅನೇಕ ಜನಪರ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. 15 ತಿಂಗಳಾಯ್ತು ಈಗ ಕಾಂಗ್ರೆಸ್ ಸರ್ಕಾರ. ಏನಾದ್ರೂ ಒಂದು ರಸ್ತೆ ಮಾಡಿದಾರ ನಿಮ್ಮ ಕ್ಷೇತ್ರದಲ್ಲಿ? ಒಂದ್ ಚರಂಡಿ ವ್ಯವಸ್ಥೆ ಮಾಡ್ಕೊಟ್ಟಿದಾರ? ಒಂದ್ ಶಾಲೆ ಕಟ್ಟಿದಾರ? ಒಂದ್ ಆಸ್ಪತ್ರೆ ಕಟ್ಟಿದಾರ? ಏನಿಲ್ಲ. ಇನ್ನು ನಾವು ತಂದಿದ್ದಂತ ನಗರೋತ್ಥಾನದ ಹಣ ರದ್ದು ಮಾಡಿರೋದೇ ಇವರು ಘನಕಾರ್ಯ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ 3 ಕೋಟಿ ಬಡವರಿಗೆ ಮನೆಗಳನ್ನ ಕಟ್ಟಿಸ್ಕೊಡೋದಕ್ಕೆ ಈ ವರ್ಷ ಕೂಡ ಆದೇಶ ಮಾಡಿದ್ದಾರೆ. 3 ಕೋಟಿ ಬಡವರಿಗೆ. ಈಗಾಗಲೇ ಮುದ್ರಾ ಯೋಜನೆ ಹೇಳಿದ್ದಾರೆ 10 ರಿಂದ 20 ಲಕ್ಷ ರೂಪಾಯಿಗಳು ರೈತರಿಗೆ. ಇದೆಲ್ಲೂ ಕೂಡ ಕೊಟ್ಟಿಲ್ಲ. ಅಷ್ಟು ದೊಡ್ಡ ರೀತಿಯ ಸಾಲಗಳನ್ನ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಲಿಕ್ಕೆ. ನಾನು ಇದೆಲ್ಲ ಹೇಳಿದೆ. ನಾನು ಇವ್ರ ಕಾಲದಲ್ಲಿ ರಾಗಿ ಎಷ್ಟು ಕೊಡ್ತಾ ಇದ್ರು, ನಮ್ಮ ಕಾಲದಲ್ಲಿ ರಾಗಿಗೆ ಬೆಂಬಲ ಬೆಲೆ ಎಷ್ಟು ಕೊಡ್ತಾ ಇದ್ದೀವಿ ಬಹುಶಃ ನೀವು ನೋಡಿರ್ಬೋದು. ಸದನದಲ್ಲಿ ಹೇಳಿದೆ ನಾನು. ನೀರಾವರಿ ಕೂಡ ಅಷ್ಟೇ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ. ಇವತ್ತು ನಾನು, ಮಲ್ಲೇಶ್ ಬಾಬುರವರು, ಈ ಭಾಗಕ್ಕೆ ಮಾನ್ಯ ಕುಮಾರಣ್ಣವರು ನಾವು ಸೇರ್ಕೊಂಡು ನೀರಾವರಿಯನ್ನ, ಶಾಶ್ವತ ನೀರಾವರಿಯನ್ನ ಈ ಭಾಗಕ್ಕೆ ತಂದುಕೊಡುವಂಥದ್ದು ನಮ್ಮ ಕೆಲಸ. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಬದ್ಧತೆ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅಡ್ಡಿ ಆತಂಕಗಳಾಗಲಿ, ನಾವು ಈ ಯೋಜನೆಯನ್ನ ತಂದು ತರದೇ ತರ. ನಾನು 100 ಯೋಜನೆ ಹೇಳ್ಬೋದು ಬೇರೆ, ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ. ಇದೆಲ್ಲದಕ್ಕಿಂತ ಕೂಡ ನನಗೆ ಮುಖ್ಯ ಇರುವಂತದ್ದು ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನ ತಂದುಕೊಡ್ಬೇಕು. ಶಾಶ್ವತವಾಗಿ ನನ್ನ ರೈತರು, ಯಾಕೆಂದ್ರೆ ಒಬ್ಬ ರೈತನ ಮಗನಾಗಿ ಆ ರೈತರ ಋಣ ತೀರಿಸಿಕೊಳ್ಳುವಂತ ಕೆಲಸ ಈ ಜೀವನದಲ್ಲಿ ಮಾಡಬೇಕು ಅಂತ ಆಸೆ ಇತ್ತು. ಇದು ನನ್ನ ಛಲದಿಂದ ಮಾಡುವಂತ ಕೆಲಸ, ಬದ್ಧತೆಯಿಂದ ಮಾಡುವಂತ ಕೆಲಸ ಅಂತ ನಿಮಗೆ ಮನವಿ ಮಾಡ್ತೇನೆ. ಹಾಗಾಗಿ ಬಂಧುಗಳೇ, ಇವತ್ತು ಶಿಡ್ಲಘಟ್ಟ, ಚಿಂತಾಮಣಿಯ ಹೆಚ್ಚಿನ ಜನರು ಚಿಕ್ಕಬಳ್ಳಾಪುರಕ್ಕೆ ಬರ್ತೀರಿ. ನಾವೇನು ಬೇರೆ ಅಲ್ಲ. ಈಗೇನು 2 ಪಕ್ಷಗಳು ಒಂದೇ ಆಗಿದೆ, 2 ಮೈತ್ರಿ ಒಂದೇ ಆಗಿದೆ. ನಾನು ಮೊದಲಿನಿಂದ ಹೇಳಿದ್ದೆ. ನಾನು ಹಿಂದಿನ ಪಕ್ಷದಲ್ಲಿದ್ದಾಗೂ ಕೂಡ ನಾನು ಯಾವತ್ತೂ JK ರೆಡ್ಡಿ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಅವಾಗೂ ಕೂಡ ಅವ್ರ ಕೆಲಸ ಮಾಡ್ಕೊಡ್ತಾ ಇದ್ದೆ. ಇನ್ನು ನಾನು ಸಚಿವನಾಗಿದ್ದಾಗ ವೆಂಕಟೇಶ್ವರ ರೆಡ್ಡಿ ಮಂತ್ರಿ ಇದ್ದಂಗೆ ಎಲ್ಲ ರೂಲ್ ಮಾಡೋರು. ಅವರೇ ಬಂದು ಸೈನ್ ಒಂದು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಎಲ್ಲ ನಮ್ಮ ಅಧಿಕೃತವಾಗಿ ಮೈತ್ರಿ ಆಗಕ್ ಮುಂಚೆನೆ 2 ಜಿಲ್ಲೆಯಲ್ಲಿ ನಮ್ಮ ಮೈತ್ರಿ ಆಗೋಗಿತ್ತು. ಅಂದ್ರೆ ಜನರ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ನಾನು ಹೇಳೋದು, ರಾಜಕಾರಣ ದೃಷ್ಟಿಕೋನ ಅಲ್ಲ. ಅಭಿವೃದ್ಧಿಯ ದೃಷ್ಟಿಕೋನದಿಂದ ರೈತರಿಗೆ, ಮಹಿಳೆಯರಿಗೆ, ಹಿಂದುಳಿದ ವರ್ಗದ ಬಡವರಿಗೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮೈತ್ರಿಯನ್ನ ಮಾಡ್ತೇವೆ. ಹಾಗಾಗಿ ಇವತ್ತು ಚಿಂತಾಮಣಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಒಳ್ಳೆಯ ಪ್ರತಿನಿಧಿಗಳು ಮತ್ತೆ ಆರಿಸಿ ಬರ್ಬೇಕಾ ಬೇಡವಾ? ಅದಕ್ಕೆಲ್ಲ ಈಗಲಿಂದನೇ ಸಿದ್ಧತೆಗಳನ್ನ ನೀವು ಮಾಡ್ಕೋಬೇಕಾಗ್ತದೆ. ಇವರೇನ್ ನೋಡಿದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಕೂಡ ಮಾಡೋಂಗ್ ಕಾಣಲ್ಲ. ಈ MP ರಿಸಲ್ಟ್ಸ್ ನೋಡಿದ್ಮೇಲೆ ಯಾವ ಚುನಾವಣೆಗೂ ಹೋಗಕ್ಕೆ ಅವ್ರಿಗೆ ಧೈರ್ಯ ಬರ್ತಾ ಇಲ್ಲ. ಪ್ರದೀಪ್ ಈಶ್ವರ್ ಅವರ ಈಗ ಒಳ್ಳೆ ಹಾಗಾಗಿ ಚಿಂತಾಮಣಿ ಮತ್ತೆ ಅಭಿವೃದ್ಧಿಯ ಗತ ವೈಭವ ನೋಡಬೇಕು. ಜನರಿಗೆ ಸ್ಪಂದಿಸುವಂತ ವ್ಯಕ್ತಿ ಇರಬೇಕು. ನಿಮ್ಮ ಕಷ್ಟವನ್ನ ಅವ್ರ ಕಷ್ಟ ಅಂತ ತಿಳ್ಕೋಬೇಕು ಅಂತ ಒಬ್ಬರು ಪ್ರತಿನಿಧಿ ಮತ್ತೆ ಈ ಕ್ಷೇತ್ರಕ್ಕೆ ಬರಬೇಕು.
ಬರ್ಬೇಕಂದ್ರೆ ಈಗಲಿಂದಾನೇ ನಿಮ್ಮ ಸಂಘಟನೆ ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡ್ತೇನೆ. ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದ ಏನು ಕಾರ್ಯಕ್ರಮಗಳಿದೆ ಅದು ನಮ್ಮಿಬ್ಬರ ಕೆಲಸ. ಪ್ರತಿ ಮನೆಗೆ ಪ್ರತಿ ಊರಿಗೆ ತಂದುಕೊಡುವಂತ ಕೆಲಸ ನಾವು ಮಾಡ್ತೀವಿ. ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಮೋದಿಯವರ ಕಾಮಗಾರಿ, ಮೋದಿಯವರ ಯೋಜನೆಗೆಲ್ಲ ಇವ್ರ ಹೆಸರು ಹಾಕೊಂಡು ಇವ್ರ ಫೋಟೋ ಹಾಕೊಂಡು ಇವ್ರು ಪೂಜೆ ಮಾಡ್ತಾರೆ. ಮನೆ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡುವಂಥದ್ದು ಜಲ್ ಜೀವನ್ ಮಿಷನ್ ಅಂತ ಒಂದು ಕಾರ್ಯಕ್ರಮ. ಇದು ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತ ಕಾರ್ಯ. ಚಿಂತಾಮಣಿಯಲ್ಲೂ ಮಾಡ್ತಾ ಇದ್ದೀವಿ. ಇದನ್ನ ನಾವು ಹೇಳ್ಕೋಬೇಕು, ಇದು ನಮ್ಮ ಸರ್ಕಾರ ಮಾಡ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಅಲ್ಲ. ನಾಳೆ ಬರುವಂತ ಪ್ರಧಾನಮಂತ್ರಿ ಈ ರಸ್ತೆ ಯೋಜನೆಗಳು, PMGSY ಗ್ರಾಮ ಸಡಕ್ ಯೋಜನೆ, 25,000 ಹಳ್ಳಿಗಳನ್ನ ಆ ಸಂಪರ್ಕ ರಸ್ತೆಗಳನ್ನ ಮಾಡುವಂತ ಯೋಜನೆಯನ್ನ ಈಗಾಗಲೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೂಡ ಅನೇಕ ರಸ್ತೆಗಳು ಬರ್ತವೆ. ಯಾವ್ದೆಲ್ಲ ಬರಬೇಕು ತಾವು ಪಟ್ಟಿಗಳನ್ನ ಮಾನ್ಯ ಸಂಸದರು ಕೊಟ್ರೆ ಬಹುಶಃ ಅದೆಲ್ಲ ಆಗುತ್ತೆ. ತಾವು ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ತಾ ಇದ್ದೀರಿ, ಮತ್ತೆ ಯಾವ ತರ ರಸ್ತೆಗಳಿದ್ವು, ಈಗ ಯಾವ ರೀತಿ ರಸ್ತೆ ಇದೆ ಅಂತ ನೀವೇ ನೋಡಿ. ಎಲ್ಲ ರಸ್ತೆಗಳು ಮಾಡಿರೋದು ಮಾನ್ಯ ನರೇಂದ್ರ ಮೋದಿ ಅವರು, ಕಾಂಗ್ರೆಸ್ ಸರ್ಕಾರ ಅಲ್ಲ. ಇವಾಗಲೂ ಕೂಡ ನಿಮ್ಮ ಚಿಂತಾಮಣಿಗೆ ರಿಂಗ್ ರೋಡ್ 320 ಕೋಟಿ ರೂಪಾಯಿಯಲ್ಲಿ ಮಾಡ್ತಾ ಇರುವಂತದ್ದು ಕೂಡ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ, ಮಾನ್ಯ ನಿತಿನ್ ಗಡ್ಕರಿ ಅವರು ಅದರ ಸಚಿವರು. ಅವ್ರು ಹೇಳಿದ್ರು ಕರ್ನಾಟಕಕ್ಕೆ ಬಂದಾಗ ನೀವಿಷ್ಟೆಲ್ಲ ಹೇಳ್ತೀರಿ ಕಾಂಗ್ರೆಸ್ ಸರ್ಕಾರ, ನಿಮ್ ಮುಂದೆ ಹೇಳ್ತೀನಿ, ನಾನು ಈ ವೇದಿಕೆ ಮೇಲೆ ಹೇಳ್ತೀನಿ, ನಿಮ್ಮ ರಾಜ್ಯಕ್ಕೆ 2 ಲಕ್ಷ ಕೋಟಿ ಬೇಕು ಅಂದ್ರೆ ನಾನು ರಸ್ತೆಗಳು ಕೊಡ್ತೀನಿ, ಇದೇ ವರ್ಷ ಕೊಡ್ತೀನಿ ಅಂತ. 2 ಲಕ್ಷ ಕೋಟಿ ಕೊಡ್ತೀನಿ. ಆದರೆ ನೀವು ಸರ್ಕಾರ ಮಾಡುವಂತ ಕೆಲಸ ಮಾಡಿ, ಭೂಸ್ವಾಧೀನ ಮಾಡಿಕೊಡಿ ರಸ್ತೆ ಮಾಡೋದಕ್ಕೆ. ನಿಮ್ ಕೆಲಸ ನೀವು ಮಾಡಿದೀರಾ, ಹಣ ಬರ್ಲಿಲ್ಲ ಅಂತ ಹೇಳ್ತೀನಿ ಅಂತ ಅವ್ರು ಮುಂದೆ ಹೇಳಿದ್ರು. ಮುಖ್ಯಮಂತ್ರಿಗಳು, PWD ಸಚಿವರು, ಎಲ್ಲ ಸಚಿವರ ಮುಂದೆ ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ. ರೈಲ್ವೆ 2-3 ಉದಾಹರಣೆ ಅಷ್ಟೇ ನಿಮ್ಗೆ ಕೊಡೋದು. ಇದೇ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಕೇಂದ್ರದಲ್ಲಿದ್ದಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೊಡ್ತಾ ಇದ್ರು ರೈಲ್ವೆಗೆ? 700ರಿಂದ 800 ಕೋಟಿ ಕೊಡ್ತಾ ಇದ್ರು. 700ರಿಂದ 800 ಕೋಟಿ. ಈಗ ಎಷ್ಟು ಬರ್ತಾ ಇದೆ? 8,500 ಕೋಟಿ ಈ ವರ್ಷ ಕೊಟ್ಟಿದ್ದಾರೆ. 8,500 ಕೋಟಿ. ಎಷ್ಟು ಪಟ್ಟಾಯ್ತು? 10-12 ಪಟ್ಟು ಹೆಚ್ಚಾಯ್ತು. ಆದ್ರೆ ಇವ್ರು ಹೇಳೋದೇನು, ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಅನ್ಯಾಯ ಮಾಡೋದು. ಯಾರು ಅನ್ಯಾಯ ಮಾಡಿರೋದು? ಯಾರು? 700 ಕೋಟಿ ಕೊಟ್ಟಿರೋರ, 8,500 ಕೊಟ್ಟಿರೋರ? ಇವ್ರಿಗೆ ಮಾಡಕ್ಕೆ ಇಲ್ಲಿ ಯೋಗ್ಯತೆ ಇಲ್ಲ. ಎಲ್ಲ ಹೇಳಿದ್ರು ಮಾಡ್ಬಿಡ್ತೀವಿ ಅಂತ ಹೇಳಿ ಒಂದ್ ಮಾತ್ರ ಗ್ಯಾರಂಟಿ ಕೊಟ್ಟು, ನಮ್ಮ ರೈತರ ಆತ್ಮಹತ್ಯೆ ಅಂತೂ ಗ್ಯಾರಂಟಿಯಾಗಿ ಈ ರಾಜ್ಯದಲ್ಲಿ ಆಗ್ತದೆ. ದುರ್ದೈವ. 0 ಅವರಲ್ಲಿ ತಗೊಂಡಿದ್ದೆ, ರೀಚ್ ಆಗ್ಲಿಲ್ಲ. 1,180 ರೈತರು ಈ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಗೊತ್ತಿದೆಯಾ? ಕಳೆದ 15 ತಿಂಗಳಲ್ಲಿ. ಇದು ನಾನು ಹೇಳ್ತಾ ಇರೋದಲ್ಲ, ಇದೇ ಸರ್ಕಾರದ ಕಂದಾಯ ಇಲಾಖೆಯೇ ಉತ್ತರ ಕೊಟ್ಟಿರೋದು ಸದನದಲ್ಲಿ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಸಚಿವರು? ಬಹಳಷ್ಟು ಬರಗಾಲ ಬಂತು, ಬೆಳೆಗಳು ನಾಶ ಆದವು ಮತ್ತು ಬೆಲೆಗಳು ಕೂಡ ಕಡಿಮೆ ಇದ್ದು ಅಂತ ಕೊಟ್ಟಿದ್ದಾರೆ. ಮತ್ತು ಸಾಲಗಳು, ಅತಿಯಾದಂತಹ ಸಾಲಗಳನ್ನ ಕೊಡ್ಲಿಕ್ಕೆ, ಮರುಪಾವತಿ ಮಾಡ್ಲಿಕ್ಕೆ ಆಗದಿರಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತೇಳಿ ಈ 3-4 ಕಾರಣ ಕೊಟ್ಟಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಮತ್ ನೀವೇನ್ ಮಾಡಿದ್ದೀರಿ ರಾಜ್ಯ ಸರ್ಕಾರ? ಕಾರಣಗಳೆಲ್ಲ ಹೇಳಿದಿರಿ. 1,180 ರೈತರು ಇವತ್ತು ಆತ್ಮಹತ್ಯೆ ಆಗಿದ್ದಾರೆ ಈ ರಾಜ್ಯದಲ್ಲಿ. ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಸುಮಾರು 130ರಿಂದ 150 ರೈತರು ಈ 2 ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಆಗಿದೆ. ಗೊತ್ತಿದೆಯಾ ನಿಮ್ಗೆ?
ಒಬ್ಬ ಮಹಾಸಚಿವ ಈ ರಾಜ್ಯ ಸರ್ಕಾರದಲ್ಲಿ ಹೇಳ್ತಾರಂತೆ, ಆತ್ಮಹತ್ಯೆ ಯಾಕೆ ಜಾಸ್ತಿ ಆಗೋದು ಗೊತ್ತಾ ನಿಮ್ಗೆ? ರೈತರ ಆತ್ಮಹತ್ಯೆ ನಾವು ಕೊಡೋ ಪರಿಹಾರದಿಂದ ಅಂತ ಹೇಳ್ತಾರೆ. 5 ಲಕ್ಷ ಪರಿಹಾರಕ್ಕೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇಂಥ ಮಂತ್ರಿ ಇರ್ಬೇಕೇನ್ರಿ? 5 ಲಕ್ಷ ಪರಿಹಾರ ಕೊಡ್ತಾರೆ, ಆತ್ಮಹತ್ಯೆ ಆಗ್ತದೆ ಅಂತೇಳಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಒಬ್ಬರು ಸಚಿವರು. ಇಂಥ ಮಾನಗೆಟ್ಟ ಸಚಿವರನ್ನ ಈ ಸರ್ಕಾರದಲ್ಲಿ ಉಳಿಸ್ಕೊಂಡವರಲ್ಲ. ಇನ್ನೊಬ್ಬ ಸಚಿವರು ಹೇಳ್ತಾರೆ, ಯಾವ್ದು ಆತ್ಮಹತ್ಯೆನೇ ಆಗಿಲ್ಲ, ಇದೆಲ್ಲ ಬೋಗಸ್ ಅಂತ. ಹೀಗೆ ರೈತರ ಬಗ್ಗೆ ಬಹಳ ಲಘುವಾಗಿ ಪರಿಗಣಿಸಿದ್ದಾರೆ. ಆದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಹಗಲಿರುಳು ಕೂಡ ಯಾವ ರೀತಿ ರೈತರ ಬದುಕು ಬಂಗಾರ ಆಗ್ಬೇಕು, ಬದುಕು ಹಸಿನ ಆಗ್ಬೇಕು, ಏನ್ ಕಾರ್ಯಕ್ರಮ ಕೊಡ್ಬೇಕು, ಏನ್ ಯೋಜನೆ ಕೊಡ್ಬೇಕು. ರಷ್ಯಾ ಉಕ್ರೇನ್ ಒಂದ್ ಕಡೆ ಯುದ್ಧ ನಡೀತಾ ಇದೆ, ಬೇರೆ ಎಲ್ಲ ದೇಶಗಳಲ್ಲಿ ಕೂಡ ಇವತ್ತು ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಅಥವಾ ಹಣದುಬ್ಬರಗಳು, ನಾವು ಬಳಸುವಂತ, ರೈತರು ಬಳಸುವಂತ ಹಣದುಬ್ಬರ ಎಲ್ಲ ಬಹಳಷ್ಟು ಹೆಚ್ಚಾಗಿದೆ, ತುಟ್ಟಿಯಾಗಿದೆ. ಆದರೆ ನಮ್ಮ ದೇಶದಲ್ಲಿ ಅದೇ ಬೆಲೆಯನ್ನ ಇಟ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನೀವಿದ್ರೆ ಏನ್ ಮಾಡ್ತಾ ಇದ್ರಿ?